ಆಸ್ತಿಕ ಸಜ್ಜನರೇ, ಇದು ಕ್ಷೇಮ ಮಾರ್ಗ ಧಾರ್ಮಿಕ ವಿಭಾಗ. ಶ್ರೀ ಸತ್ಯನಾರಾಯಣ ಪೂಜೆ ಮತ್ತು ಕಥೆ ಭಾಗ 1ರಲ್ಲಿ ಶ್ರೀ ಸತ್ಯನಾರಾಯಣ ಸ್ವಾಮಿಯ ಪೂಜೆಯನ್ನು ಶಕ್ತ್ಯಾನುಸಾರ ಹೇಗೆ ಮಾಡಬೇಕು ಅನ್ನುವುದನ್ನು ತಿಳಿದುಕೊಂಡೆವು. ಸ್ಕಾಂದ ಪುರಾಣದಲ್ಲಿಯ ರೇವಾಖಂಡದಲ್ಲಿಯ ಶ್ರೀ ಸತ್ಯನಾರಾಯಣ ವ್ರತಕಥೆಯ 1ನೇ ಅಧ್ಯಾಯ ಹೀಗಿದೆ. ಹಿಂದೆ ಶೌನಕಾದಿ ಮಹರ್ಷಿಗಳು ನೈಮಿಷಾರಣ್ಯದಲ್ಲಿ ಜ್ಞಾನಸತ್ರವನ್ನು ಏರ್ಪಡಿಸಿದ್ದರು. ನಿಮಿಷ ಎಂಬ ಹೆಸರಿನ ವೃಕ್ಷ ಸಮೂಹವಿರುವ ಸ್ಥಳವನ್ನೇ ನೈಮಿಷಾರಣ್ಯ ಅಂತ ಕರೆಯುತ್ತಾರೆ. ಜ್ಞಾನಸತ್ರ ಅಥವಾ ಅನುಭವಗೋಷ್ಠಿ ಅಂದರೆ ಒಬ್ಬರಲ್ಲಿರುವುದನ್ನು ಪರಸ್ಪರರು ತಿಳಿದುಕೊಂಡು ಜ್ಞಾನವನ್ನು ವೃದ್ಧಿ ಮಾಡಿಕೊಳ್ಳುವುದು ಅಂಥ ಒಂದು ಕಾರ್ಯಕ್ರಮ. ಜನಪ್ರಿಯ ಲೌಕಿಕ ಭಾಷೆಯಲ್ಲಿ ಅದನ್ನು ಅನುಭವ ಮಂಟಪ ಅನ್ನಬಹುದು. ಅಲ್ಲಿಗೆ ವೇದವ್ಯಾಸರ ಶಿಷ್ಯರಾದಂಥ ಸೂತ ಪುರಾಣಿಕರು ಬಂದಾಗ ಅವರಿಗೆ ಗೌರವ ನೀಡಿದ ಶೌನಕಾದಿಗಳು ಅವರಿಗೊಂದು ಉತ್ತಮ ಆಸನವನ್ನು ನೀಡಿ, ಸೂತರೆ, ಕಾಲಕಾಲಕ್ಕೆ ಭಗವಂತನು ಅವತರಿಸಿ ನಡೆಸಿದ ಲೀಲೆಗಳನ್ನು ತಾವು ಅರಿತವರಾಗಿದ್ದೀರಿ. ತಮ್ಮ ಬಾಯಿಯಿಂದ ಅದನ್ನು ಕೇಳಿದರೆ ಸ್ವತಃ ನೋಡಿದಂತೆಯೇ ಭಾಸವಾಗುತ್ತದೆ. ಆದರೆ ಇಂದಿನ ನಮ್ಮ ಪ್ರಶ್ನೆ, ಈ ಕಲಿಯುಗದಲ್ಲಿ ಯಾವ ವ್ರತ ಅಥವಾ ಪೂಜೆಯನ್ನು ಮಾಡುವುದರಿಂದ ಬಯಸಿದ ಎಲ್ಲವನ್ನೂ ಹೊಂದಬಹುದು ಅಂತ ಶೌನಕರು ಪ್ರಶ್ನಿಸಿದಾಗ ಸೂತರು ಹೇಳ್ತಾರೆ, ಇದೇ ಪ್ರಶ್ನೆಯನ್ನು ನಾರದರು ಶ್ರೀಮನ್ನಾರಾಯಣನನ್ನು ಕೇಳಿದಾಗ ಶ್ರೀಮನ್ನಾರಾಯಣನು ನಾರದರನ್ನು ನಿಮಿತ್ತ ಮಾಡಿಕೊಂಡು ಯಾವುದನ್ನು ಹೇಳಿದನೋ ಅದನ್ನೇ ಯಥಾವತ್ತಾಗಿ ಹೇಳುತ್ತೇನೆ, ಕೇಳಿರಿ ಅಂತ ಹೇಳಲಿಕ್ಕೆ ಆರಂಭಿಸಿದರು. ತ್ರಿಲೋಕ ಸಂಚಾರಿಯಾದಂಥ ನಾರದರು ಒಮ್ಮೆ ಭೂಲೋಕಕ್ಕೆ ಬಂದರು. ಭೂಲೋಕದ ಜನರಾದರೂ ಒಂದಲ್ಲ ಒಂದು ಕಷ್ಟ ನೋವು ಅನುಭವಿಸುತ್ತಿರುವುದನ್ನು ಕಂಡರು. ಒಬ್ಬರಿಗೆ ಉಣ್ಣಲು ಅನ್ನವಿಲ್ಲ, ಮತ್ತೊಬ್ಬರಿಗೆ ಜ್ಞಾನವಿಲ್ಲ, ಮಗದೊಬ್ಬರಿಗೆ ಆರೋಗ್ಯ ಸರಿಯಿಲ್ಲ, ಯಾರಿಗೂ ಮದುವೆ ಇಲ್ಲ. ಮದುವೆಯಾದವರು ವಿವಾಹ ವಿಚ್ಛೇದನಕ್ಕೆ ಅಲಿಯುತ್ತಿದ್ದಾರೆ. ಕೆಲವರಿಗೆ ಮಕ್ಕಳೆಂಬ ಚಿಂತೆಯಾದರೆ ಮಕ್ಕಳು ದುಶ್ಚಟಗಳ ದಾಸರು ಎಂಬ ವೇದನೆ ಹಲವರದ್ದು. ಮದ್ಯಪಾನ, ಜೂಜಾಟ, ಗುಟ್ಕಾ ಅಗೆಯುವುದು, ಇನ್ನು ಸ್ನೇಹಿತರೆಲ್ಲ ಕೂಡಿ ಎಲ್ಲೋ ಹೋಗಿ ಉಂಡು ತಿಂದು ತಮ್ಮಲ್ಲೇ ಒಬ್ಬರನ್ನು ಕೊಂದು ಬಿಡುವುದು. ಇಂಥ ನೀಚ ಬುದ್ಧಿಯವರು ಮತ್ತು ಇನ್ನೂ ಕೆಲವರು ಒಂದು 10-12 ಜನ ಸೇರಿಕೊಂಡು ಯಾರನ್ನೋ ಏನಪ್ಪ ಅಂತಂದ್ರೆ ಆ ಸಿಟ್ಟಿನೊಳಗೆ ಕೊಂದೇ ಬಿಡುವುದು. ನೋಡ್ತಾ ಇದ್ದೀವಲ್ಲ ನಿತ್ಯ ದರ್ಶನ. ಇದನ್ನೆಲ್ಲ ನೋಡಿದ ನಾರದರಿಗೆ ಭೂಲೋಕವಾಸಿಗಳ ಬಗ್ಗೆ ವ್ಯಥೆಯಾಯಿತು. ಇವರ ದುಃಖ ಹೇಗೆ ನಿವಾರಣೆಯಾದೀತು ಅಂತ ಚಿಂತಿಸುತ್ತಾ ಕ್ಷೀರಸಾಗರದತ್ತ ಹೋಗಿ ಅಲ್ಲಿ ಶೇಷಶಾಹಿಯಾಗಿದ್ದ ಶ್ರೀಮನ್ನಾರಾಯಣನ ಸ್ತುತಿಸಿದರು. ನಾರದರು ತನ್ನ ಬಳಿ ಬಂದಿರುವ ಕಾರಣವನ್ನು ಅರಿತಿದ್ದರು. ಆ ಸ್ವಾಮಿಯು, ನಾರದರೆ, ನನ್ನತ್ತ ಬಂದ ಕಾರಣವೇನು ಅಂತ ಕೇಳಲಾಗಿ ನಾರದರು ಹೇಳ್ತಾರೆ, ಸ್ವಾಮಿ, ಭೂಲೋಕದ ಜನರ ವಿವಿಧ ತೆರನಾದಂಥ ದುಃಖಗಳು ಅದೆಂತೂ ಪರಿಹಾರವಾಗುವು, ಅವರಿಗೆ ಸುಖ ಸಂತೋಷಗಳು ಹೇಗೆ ಲಭಿಸಿಯಾವು, ಆ ಉಪಾಯವನ್ನು ದಯಮಾಡಿ ತಿಳಿಸು ಅಂತ ವಿನಂತಿಸಲಾಗಿ ಶ್ರೀಮನ್ನಾರಾಯಣನು, ನಾರದರೆ, ಭೂಲೋಕದ ಜನ ನನ್ನಲ್ಲಿ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ, ನನ್ನತ್ತ ನಾಟಕೀಯ ಭಕ್ತಿಯನ್ನು ತೋರುತ್ತಿದ್ದಾರೆ. ಆದ್ದರಿಂದ ಅವರೆಲ್ಲ ದುಃಖದಲ್ಲಿ ತೊಳಲಾಡುವಂತಾಗಿದೆ. ಯಾರು ನಾನೇ ಸತ್ಯವೆಂದು ನಂಬಿ ವಿಶ್ವಾಸವಿಟ್ಟು ಮಾಡುವ ಸತ್ಯವಾದ ಪೂಜೆ, ಸತ್ಯವಾದ ಭಕ್ತಿ, ಸತ್ಯವಾದ ಮನಸ್ಸನ್ನು ಸಮರ್ಪಿಸಿ ಈ ಎಲ್ಲ ಸತ್ಯಗಳೊಂದಿಗೆ ನನ್ನ ಹೆಸರು ನಾರಾಯಣನನ್ನು ಸೇರಿಸಿ ಸತ್ಯನಾರಾಯಣ ಅಂತ ನನ್ನ ಕುರಿತ ವ್ರತವನ್ನು ಮಾಡಿದ್ದೆ. ಆದರೆ ನಾನು ಅವರಿಗೆ ಸತ್ಯವಾದ ಮನೆ, ಮಡದಿ, ಮಕ್ಕಳನ್ನೇ ನೀಡುತ್ತೇನೆ ಅಂತ ಹೇಳ್ತಾನೆ. ಅಲ್ಲಿರುವುದು ನಮ್ಮನೆ, ಇಲ್ಲಿರುವುದು ಸುಮ್ಮನೆ ಅಂದರು ದಾಸರು. ಇಹದಲ್ಲಿ ನಾವು ಮಾಡುವ ಧರ್ಮ ಕಾರ್ಯಗಳಿಂದ ಲಭಿಸುವ ಪುಣ್ಯದಿಂದ ಮೇಲಿನ ಲೋಕದಲ್ಲಿ ನಮಗೆ ಸುಸ್ಥಿರವಾದಂಥ ಮನೆ ಲಭಿಸುತ್ತದೆ ಅಂಥೇಳಿ ಶಾಸ್ತ್ರಗಳು ನಮಗೆ ಹೇಳ್ತವೆ, ಜ್ಞಾನಿಗಳು ನಮಗೆ ಹೇಳ್ತಾರೆ. ಭೂಲೋಕದಲ್ಲಿದ್ದದ್ದೆಲ್ಲ ಅಶಾಶ್ವತವಾದದ್ದು. ಹೀಗಂದ ಕೂಡಲೇ ಭೂಲೋಕದಲ್ಲಿ ಸಿಗದೇ ಇದ್ದದ್ದು ಪರಲೋಕದಲ್ಲಿ ಸಿಕ್ಕರೆ ಏನು ಪ್ರಯೋಜನ ಅಂತ ಯೋಚಿಸಬೇಡಿ. ಇಹ ಮತ್ತು ಪರ ಎರಡೂ ಲೋಕದಲ್ಲಿಯೂ ಸುಖಭೋಗಗಳನ್ನು ಹೊಂದಲು ಈ ವ್ರತವೊಂದೇ ಸಾಕು. ಹೀಗೆ ಹೇಳಿದ ನಂತರ ನಾರದರು ಕೇಳ್ತಾರೆ, ಸತ್ಯನಾರಾಯಣ ವ್ರತವೇ, ಅದನ್ನು ಹೇಗೆ ಮಾಡಬೇಕು, ಆ ವ್ರತಕ್ಕೆ ಪೂಜಾ ಸಾಮಗ್ರಿಗಳೇನು, ನಿನಗೆ ಸಮರ್ಪಿಸಿ ಜನಗಳು ಸ್ವೀಕರಿಸುವ ಪ್ರಸಾದ ಯಾವುದು ಅಂತೆಲ್ಲ ಪ್ರಶ್ನಿಸಿದಾಗ
ಆ ಬಗ್ಗೆಯೂ ಹೇಳಿದ ನಾರಾಯಣನು ಹಾಲು, ತುಪ್ಪ, ಸಕ್ಕರೆ, ಬಾಳೆಹಣ್ಣುಗಳನ್ನು ಉಪಯೋಗಿಸಿ ಮಾಡಿದ ಗೋಧಿಯ ಸಜ್ಜಕವನ್ನು ನನಗೆ ನಿವೇದಿಸಿ ಸಂಗೀತ ನೃತ್ಯದಲ್ಲಿ ತೊಡಗಿಸಿಕೊಂಡು ಭಕ್ತಿಯನ್ನು ಸಮರ್ಪಿಸಿದಲ್ಲಿ ಈ ಕಲಿಯುಗದಲ್ಲಿ ಭೂತಲದ ಮನುಷ್ಯರ ಮನೋರಥವು ಕೂಡಲೇ ಸಿದ್ಧಿಯಾಗುವುದಂತ ಹೇಳುವಲ್ಲಿಗೆ ಸ್ಕಂದ ಪುರಾಣೋಕ್ತ ರೇವಾಖಂಡದಲ್ಲಿ ಹೇಳಿರುವ ಶ್ರೀ ಸತ್ಯನಾರಾಯಣ ಕಥೆಯ ಮೊದಲ ಅಧ್ಯಾಯವು ಮುಗಿಯುವುದು.